ಶುಗರ್ ಇರುತ್ತೆ, ಫ್ರಕ್ಟೋಸ್ ಇರುತ್ತೆ, ಗ್ಲೂಕೋಸ್ ಇರುತ್ತೆ ಆ್ಯಂಡ್ ಸುಕ್ರೋಸ್ ಇರುತ್ತೆ. ಸೊ ಡಿಫ್ರೆಂಟ್ ಫ್ರೂಟ್ಸಲ್ಲಿ ಫ್ರಕ್ಟೋಸ್ ಇರುತ್ತೆ. ಸೊ ವೆಜಿಟೇಬಲ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಶುಗರ್ಸ್ ಇರುತ್ತೆ. ಓಕೆ, ಸೊ ಇದು ಒಂದು ಲಾಂಗ್ ಚೈನ್ ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಫಾರ್ ಡೈಜೆಷನ್. ಇದು ಸ್ಲೋ ಆಗಿ ಡೈಜೆಷನ್ ಆಗುತ್ತೆ ಮತ್ತು ನಮ್ದು ಎನರ್ಜಿಯನ್ನು ಸ್ಲೋ ಆಗಿ ನಮಗೆ ಬೂಸ್ಟಪ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಗಿವ್ಸ್ ಯು ಲೈಕ್ ಜಾಸ್ತಿ ನಾವು ಫೈಬರ್ ಇಂಟೇಕ್ ಅಂದರೆ ಈ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದರೆ ಯಾಕೆ ನಾನು ನೆನ್ನೆ ಪೋರ್ಷನ್ ಹೇಳ್ತಾ ಇದೆಯಲ್ಲ, ನಮ್ಮದು ಪ್ಲೇಟ್ನಲ್ಲಿ ಜಾಸ್ತಿ ಫೈಬರ್ ಇಂಟೇಕ್ ಇರಬೇಕು ಅಂದರೆ ಸ್ಟಮಕ್ ಫಿಲ್ಲಿಂಗ್ ಆಗುತ್ತೆ. ಜಾಸ್ತಿ ಅಂದರೆ ರೈಸ್ ತಿನ್ನಬೇಕು ಅಂತ ಅನ್ಸಲ್ಲ. ಸೊ ಇದು ಆ್ಯಕ್ಚುಲಿ ಎನರ್ಜಿ ಕಾರ್ಬೋಹೈಡ್ರೇಟು ವೆಜಿಟೇಬಲ್ಸು ಫ್ರೂಟ್ಸ್ನಲ್ಲಿನೂ ಇರುತ್ತೆ, ಬಟ್ ಅದು ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ವಿಚ್ ಇಸ್ ವೆರಿ ಸಫಿಷಿಯಂಟ್ ಫಾರ್ ನಮ್ಮ ಬಾಡಿಗೆ ಸಫಿಷಿಯಂಟ್ ಇರುತ್ತೆ. ಓಕೆ, ಸೊ ಬೇಗ ಹಸಿವು ಆಗಲ್ಲ, ನಮ್ಮ ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ, ಡೈಜೆಸ್ಟಿವ್ ಟ್ರ್ಯಾಕ್ಟ್ ಕ್ಲೀನ್ ಆ್ಯಂಡ್ ಹೆಲ್ತಿ ಇರುತ್ತೆ, ಆ್ಯಂಡ್ ಅದು ಜಾಸ್ತಿ ಪ್ರೊಸೆಸ್ ಫುಡ್ ಇರಲ್ಲ. ಹೈ ಇನ್ ಡಯಟ್ರಿ ಫೈಬರ್ ಬೂಸ್ಟ್ ಅಪ್ ಪರ್ಫಾರ್ಮೆನ್ಸ್. ಅಂದರೆ ಫೈಬರ್ ತಿನ್ನುವಾಗ ಬಾಡಿ ಲೈಟಾಗಿ ಫೀಲ್ ಆಗುತ್ತೆ ನಮಗೆ, ಆ್ಯಂಡ್ ಯು ವಿಲ್ ಬಿ ಮೋರ್ ಆ್ಯಕ್ಟಿವ್. ನಿಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಹೆವಿ ಕಾರ್ಬೋಹೈಡ್ರೇಟ್ಸ್ ನಾವು ಏನಾದರೂ ಕೊಟ್ಟರೆ ಅದು ಡೈಜೆಷನ್ ಆಗೋಕ್ಕೆ ಒಂದು ಟೈಮ್ ತೊಗೊಳುತ್ತೆ, ಆ್ಯಂಡ್ ಯು ಫೀಲ್ ವೆರಿ ಬ್ಲೋಟಿಂಗ್ ಆ್ಯಂಡ್ ಹೆವಿನೆಸ್. ಸ್ವಲ್ಪ ರೈಸ್ ಏನಾದರೂ